ದೇಶದ ಮುಂದಿನ ಭವಿಷ್ಯ ಏನು ಅನ್ನೋದು 4ನೇ ತಾರೀಕು ಡಿಸೈಡ್ ಆಗುತ್ತೆ. ಆದರೆ ಎಕ್ಸಿಟ್ ಪೋಲ್ಗಳು ಈಗ ಒಂದು ಸುಳಿವನ್ನು ಕೊಡ್ತಾ ಇದೆ. ಈ ರೀತಿಯ ಫಲಿತಾಂಶ ಬರಬಹುದು ಅನ್ನುವಂಥ ಸುಳಿವು ಎಕ್ಸಿಟ್ ಪೋಲ್ಗಳ ರಿಸಲ್ಟಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಜನರ ವಿಶ್ವಾಸ ಗಳಿಸುವಲ್ಲಿ ವಿಪಕ್ಷಗಳು ವಿಫಲವಾಗುವಂಥ ಮುನ್ಸೂಚನೆ ಎಕ್ಸಿಟ್ ಪೋಲಲ್ಲಿ ಕಾಣ್ತಾ ಇದೆ. ಕಾರಣ, ಪ್ರಬಲ ಪರಿಣಾಮಕಾರಿ ವಿಪಕ್ಷವಾಗಿ ಹೊರಹೊಮ್ಮೋದಕ್ಕೆ INDIA ಮೈತ್ರಿಕೂಟಕ್ಕೆ ಸಾಧ್ಯವಾಗಿಲ್ಲ. ಅವರಲ್ಲೇ 108 ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ದಾಟಿ ಮೋದಿಗೆ ಕಾಂಪಿಟೇಷನ್ ಕೊಡೋದಕ್ಕಾಗಿಲ್ಲ ಅನ್ನೋದನ್ನು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸಿಲ್ಲ, ಯಾರು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಸೊ ಇದೆಲ್ಲವೂ ಕೂಡ ಅವರಿಗೆ ಮುಳುವಾಗಿದೆ INDIA ಮೈತ್ರಿಕೂಟಕ್ಕೆ. ಮತ್ತು ಒಂದು ಕಡೆ ಟೆಸ್ಟೆಡ್ ಅಂಡ್ ಪ್ರೂವ್ಡ್ ಲೀಡರ್ಶಿಪ್ಪು, ಮತ್ತೊಂದು ಕಡೆ ಯಾರು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಅಥವಾ ಕ್ವಶನ್ ಮಾರ್ಕ್, ಅದು ಯಾರು ಅನ್ನೋದು. ಸೊ ಈ ಎರಡರ ಮಧ್ಯೆ ಜನ ಆಯ್ಕೆ ಮಾಡಿಕೊಂಡಿರೋದು ಟೆಸ್ಟೆಡ್ ಅಂಡ್ ಪ್ರೂವ್ಡ್ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಗೊತ್ತಿಲ್ಲ ಇದು 4ನೇ ತಾರೀಕು ಹಿಂಗೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇರುವಂಥ ನಂಬರ್ಸ್ ಹೆಂಗಿದೆ ಅಂತಂದರೆ, ಒಂದು, ನಾವು ಈಗಾಗಲೇ ನೋಡಿರುವಂಥ ನಾಯಕ, ಕಳೆದ 10 ವರ್ಷದಿಂದ ಆಡಳಿತ ಮಾಡಿರುವಂಥ ನಾಯಕ, ಅವರು ಒಂದು ಕಡೆಯಾದರೆ ಮತ್ತೊಂದು ಕಡೆ ಯಾರು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ. ಸೊ ಇದು ಎರಡರ ಮಧ್ಯೆ ನನ್ನ ಆಯ್ಕೆ ಯಾವುದು ಅಂತ ಬಂದಾಗ, ನಾನು ಮತದಾರನಾಗಿ ಆಯ್ಕೆ ಮಾಡಿಕೊಂಡಿದ್ದು ನಾನು 10 ವರ್ಷದಿಂದ ನೋಡಿದಂಥ ಲೀಡರೇ ನನಗೆ ಕರೆಕ್ಟು ಅನ್ನೋ ಭಾವನೆ, ಅನ್ನೋ ಯೋಚನೆ ದೇಶದ ಜನರಲ್ಲಿ ಬಂದಿದೆ, ಅಥವಾ ಆ ಯೋಚನೆಯ ಕಾರಣಕ್ಕಾಗಿಯೇ ಈ ರಿಸಲ್ಟ್ ಬರ್ತಿದೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಜನರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ INDIA ಮೈತ್ರಿಕೂಟ ಈಗ ಸೋತಿದೆ, ಎಡವಿದೆ. ಕಾರಣ, INDA ಮೈತ್ರಿಕೂಟ ರೂಪುಗೊಂಡಂಥ ಬಗೆ ಅದು ನಿತೀಶ್ ಕುಮಾರ್ ಅವರಿಂದ ಶುರುವಾಯಿತು ಆ ಪ್ರಯತ್ನ. ಬಿಹಾರದ ನಿತೀಶ್ ಕುಮಾರ್ ಅವರು ಆ ಪ್ರಯತ್ನವನ್ನು ಶುರು ಮಾಡಿದರು. ಪ್ರಯತ್ನ ಶುರು ಮಾಡಿದಂಥ ವ್ಯಕ್ತಿಯೇ INDIA ಮೈತ್ರಿಕೂಟವನ್ನು ಅರ್ಧಕ್ಕೆ ಬಿಟ್ಟು ಎಸ್ಕೇಪ್ ನೆಕ್ಸ್ಟ್ ನರೇಂದ್ರ ಮೋದಿ ಅವ್ರ ಬಳಿ ಹೋಗಿ ಕೂತರು, ಅಥವಾ BJP ಬಳಿ ಹೋಗಿ ಕೂತರು. ಅಂದರೆ ಯಾರು ಸ್ಟಾರ್ಟ್ ಮಾಡಿದ್ರೋ ಅದೇ ವ್ಯಕ್ತಿ ಆ ಮೈತ್ರಿಕೂಟದ ಬಗ್ಗೆ ನಂಬಿಕೆ ಇಲ್ಲದೆ ಎದ್ದು ಹೋಗ್ತಾರೆ ಅಂತಾದರೆ ಜನ ಹೆಂಗೆ ನಂಬಿಕೆ ಇಡೋದಕ್ಕೆ ಸಾಧ್ಯ? ಇದು ಬೇಸಿಕ್. ಮತ್ತು ಒಂದು ಫೇಸ್ ಇಲ್ಲ ಅನ್ನುವಂಥ ಸ್ಥಿತಿ. ರಾಹುಲ್ ಗಾಂಧಿನ ಅದರ ಫೇಸು, ಅಖಿಲೇಶ್ ಯಾದವ್, ಮಲ್ಲಿಕಾರ್ಜುನ ಖರ್ಗೆ ಅವರ, ಉದ್ಧವ್ ಠಾಕ್ರೆನ, ಅಥವಾ ಯಾರು ಶರದ್ ಪವಾರ್ ಅವರ, ಯಾರು ಆ ಫೇಸ್ ಯಾರು? ನಾವು ಹೇಳೋ ಸಂದರ್ಭದಲ್ಲಿ ಇದು ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಇರುವಂಥ ದೇಶ ಅಲ್ಲ, ಇದು ಸಂಸದೀಯ ಪ್ರಜಾಪ್ರಭುತ್ವ ಇರುವಂಥ ದೇಶ ಅಂತ ನಾನು ಹೇಳಬಹುದು ಭಾಷಣ ಮಾಡುವಾಗ. ಆದರೆ ಜನ ಯೋಚನೆ ಮಾಡೋದು, ಈ ದೇಶವನ್ನು ಮುನ್ನಡೆಸೋರು ಯಾರು ಅಂತಾನೆ ತಾನೇ ಯೋಚನೆ ಮಾಡೋದು. ಈ ದೇಶವನ್ನು ಮುನ್ನಡೆಸುವಂಥ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡೇ ಮಾಡ್ತಾರೆ ಜನ. ಸೊ ಅದು BJP ಪಾಲಿಗೆ ಅಡ್ವಾಂಟೇಜು, ಅಥವಾ NDA ಮೈತ್ರಿಕೂಟದ ಪಾಲಿಗೆ ಅಡ್ವಾಂಟೇಜ್. ಅದು ಯಾರು ಲೀಡರು ಅನ್ನೋ ಪ್ರಶ್ನೆಗೆ ಉತ್ತರ ಇಟ್ಟಿರೋದು ಜನರ ಮುಂದೆ. ಇದು 2014ರಿಂದಲೂ ಅವರಿಗೆ ಅಡ್ವಾಂಟೇಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.